ಸಾಬಣ್ಣ ಹೋಲ್ಕರ್ ಸರ್ ಅವರು ಸತ್ಕಾರ ಮಾಡಿ ಚಪ್ಪಾಳೆ ಹಾಕೋ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಸಂಸದರು ಕೂಡ ಸತ್ಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ಇವತ್ತು ಗುಲ್ಬರ್ಗಾ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಆಶ್ರಯದಲ್ಲಿ ಇವತ್ತು 5 ಮಹಾನ್ ನಾಯಕರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಗುಲ್ಬರ್ಗಾ ರಂಗಮಂದಿರಗಳಾಗಿರ್ತದೆ. ಬಸವಣ್ಣ ಸುಮಾರು 900 ವರ್ಷಗಳ ಹಿಂದಿನಲ್ಲಿರುವಂಥ ಬಸವಣ್ಣ ಕಾಲದಲ್ಲಿ ಮಹಾನ್ ನಾಯಕರು 5 ಮಾದಾರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಅನೇಕ ಜನರು ಅವ್ರ ಇತಿಹಾಸವನ್ನು ಅವರು ಸ್ವತಂತ್ರ ಅಥವಾ ಆಗಿನ ಕಾಲದಲ್ಲಿ ಯಾವುದೇ ವ್ಯವಸ್ಥೆ ಇರಲಾರ್ದೆ ಯಾವುದೇ ಸಹಕರಣೆ ತಮ್ಮದೇ ಕಾಯಕದಲ್ಲಿ ಒಂದು ಶ್ರೇಷ್ಠ ಮಾಡಿ ಶಿವನನ್ನೇ ಒಲಿಸ್ಕೊಂಥ ಒಂದು ನಾಯಕ ಅವರು ವ್ಯಕ್ತಿ ಇದ್ದರು. ಅಂಥವ್ರ ವ್ಯಕ್ತಿ ಈ ಪ್ರತಿ ವರ್ಷ ಮಾಡೋದ್ರಿಂದ ಜನರಿಗೆ ಸುಮಾರು 9 ವರ್ಷಗಳಾಗದಂಥ ಘಟನೆಗಳನ್ನು ರಿಪೀಟ್ ಮಾಡೋದ್ರಿಂದ ಈಗಿನ ಪೀಳಿಗೆಗೆ ಆ ಬಸವಣ್ಣ ಬಗ್ಗೆನೂ ಗೊತ್ತಿಲ್ಲ, ಕಾಯಕ ಯಾವುದನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಇಂಥವು ಜಯಂತಿ ಮಾಡೋದ್ರಿಂದ ಪೀಳಿಗೆಗೆ ಒಂದು ಗೊತ್ತಾಗುತ್ತೆ ಬಸವಣ್ಣ ಕಾಲದಲ್ಲಿ ಎಂತೆಂಥ ನಾಯಕರು ಇದ್ದವು, ಆ ನಾಯಕರು ತಮ್ಮ ಕಾಯಕದಲ್ಲಿ ತೊಡಿ ಶಿವನನ್ನೇ ಒಲಿಸುವಂಥ ಮಹಾನ್ ನಾಯಕರಿದ್ರು. ಅಂಥದ್ದು ರಿಪೀಟ್ ಜನರಿಗೆ ಹೇಳಿದ್ರೆ ಮತ್ತೆ ಇತಿಹಾಸ ಗೊತ್ತಾಗ್ತದೆ, ಪೂರ್ವಜರು ಹೇಗಿದ್ರು ಅನ್ನೋಂಥ ಮಾಹಿತಿ ಬರ್ತದೆ. ಇಂಥ ಜಯಂತಿ ಮಾಡೋದೊಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡೋದಂಥ ಎಲ್ಲ ಈ 5 ಕಮಿಟಿ 5 ಸದಸ್ಯರ ನಾಯಕರ ಜಯಂತಿ ಮಾಡೋದಂಥ ಈ ಅಧ್ಯಕ್ಷರಾದಂಥ ಶಂಕರ್ ಕೊಳ್ಳ ಅವರು ಮತ್ತು ರಮೇಶ್ ಹೊಸಮನಿಯವರು, ಸಾಹೇಬಣ್ಣ ಹೋಳ್ಕರು, ಇಲ್ಲಿ ಮತ್ತು ನಂದೂರ್ಕರ್ ಅವರು ಎಲ್ಲರಿಗೆ ನಾನು ಜಿಲ್ಲಾ ಪರವಾಗಿ ನಾನು ಅವರಿಗೆ ಹೃದಯವಾಗಿ ಧನ್ಯವಾದ ಹೇಳ್ತೀನಿ. ಇಂಥ ಮುಂದಿನ ದಿನಗಳಲ್ಲಿ ಇದನ್ನು ಈಗಾಗಲೇ ರಾಜಕೀಯ ನಾಯಕರು ಹೆಸರಿಗೆ ಬಂದಿಲ್ಲ, ಯಾರೂ ಬಂದಿಲ್ಲ. ಅದು ಮುಂದಿನ ದಿನಗಳಲ್ಲಿ ನಾಯಕರು ಬಂದು ಈ ನಾಯಕರ ಬಗ್ಗೆ ಬಸವಣ್ಣನ ಕಾಲದ ನಾಯಕರ ಬಗ್ಗೆ ಇಲ್ಲಿರುವಂಥ ರಾಜಕೀಯ ನಾಯಕರು ಬಂದು ಕೊಟ್ಟಾಗ ಜನರಿಗೆ ಹೆಚ್ಚುವರಿ ಇರ್ತದೆ ಮತ್ತು ವಿದ್ಯಾರ್ಥಿಗಳಿಗೂ ಹೆಚ್ಚಿಗೆ ಇದ್ರ ಬಗ್ಗೆ ಪರಿಚಯ ಮಾಡಿ ಈ ನಾಯಕರ ಬಗ್ಗೆ ಹೆಚ್ಚಿಗೆ ಪ್ರಚಾರ ಮಾಡ್ಬೇಕಂತ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಆಶ್ರಯದಲ್ಲಿ ಮತ್ತು ಈ 5 ನಾಯಕರ ಕಮಿಟಿ ಅಧ್ಯಕ್ಷರಿಂದ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಮಾದಾರ ಚೆನ್ನಯ್ಯ, ಮಾದಾರ ಮೂಳಯ್ಯ, ಡೋರ ಕಕ್ಕಯ್ಯ, ಸಂಬಳ ಹಳ್ಳಿಯ, ಉರುಳಿಗ ಕರ್ಗಿ ಕಾಯಕ ಶ್ರಮಗಳ ಜಯಂತಿ ಆಚರಣೆ ಇವತ್ತು ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರ ಹಲವು ಪಾರ್ಟಿಗಳು ಹಾಗೂ 5 ವರ್ಷಗಳ